ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂತ್ರಾಲಯದಲ್ಲಿರೋದು. ನೋಡಿ, ಇದು ಎಂಟ್ರೆನ್ಸ್ ಬಾಗಿಲು. ಹಾಗೆ ಒಳಗೆ ಬಂದರೆ ದೇವಸ್ಥಾನದ ಒಂದು ಸುಂದರವಾದ ಒಂದು ನೋಟ. ನೋಡಿ, ಇಲ್ಲಿ ಪ್ರತಿಯೊಂದು ಗೋಡೆಯ ಮೇಲೇನೂ ಕೂಡ ರಾಘವೇಂದ್ರ ಸ್ವಾಮಿಯವರ ಒಂದು ಚಿತ್ರೀಕರಣ, ಹಾಗೆ ಅವರ ಒಂದಷ್ಟು ಬರಹಗಳನ್ನು ಇಲ್ಲಿ ಬರೆದಿದ್ದಾರೆ. ತುಂಬ ಅದ್ಭುತವಾದಂಥ ಸಾಲುಗಳು ಕೂಡ ಇಲ್ಲಿದೆ. ಕನ್ನಡದಲ್ಲಿ, ಇಂಗ್ಲೀಷು, ಹಿಂದಿ ಈ ಥರ 4 ಭಾಷೆಗಳಲ್ಲಿ ಇಲ್ಲಿ ಬರೆದಿದ್ದಾರೆ. ನೋಡಿ, ಶ್ರೀಕೃಷ್ಣನ ಒಂದು ಅವತಾರ, ಅದರ ಬಗ್ಗೆ ಸಾಕಷ್ಟು ರೀತಿಯ ಒಂದು ಎಲ್ಲವನ್ನು ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಅದೇ ದೇವಸ್ಥಾನ. ಇದೆಲ್ಲ ಬಂದುಬಿಟ್ಟು ಕಾಂಪೌಂಡು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 4 ಭಾಷೆಯಲ್ಲೂ ಕೂಡ ಒಂದೊಂದು ದೇವರನ್ನು ಕೊಟ್ಟು ಅದರ ಬಗ್ಗೆ ವಿವರಣೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಹಾಗೆ ನಾವಿವಾಗ ದೇವಸ್ಥಾನದ ಒಳಗಡೆ ಹೊರಟಿದ್ದೇವೆ. ನೋಡಿ, ಇವಾಗ ನಾವು ನಮ್ಮ ಪುಟಾಣಿ ಓಡ್ತಾ ಇದ್ದಾನೆ ದರ್ಶನ ಮಾಡೋಕ್ಕೆ ಅಂತ. ನಾವು ಇವಾಗ ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಅಂತ ಒಳಗಡೆ ಹೊರಟಿದ್ದೇವೆ. ಹಾಗೆ ನಾನು ಫಸ್ಟ್ ಅಂತ ನಮ್ಮ ಪುಟ್ಟರಾಯರು ಹೊರಟಿದ್ದಾರೆ. ಇವಾಗ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಅಲ್ಲಿ ಒಳಗಡೆ ಇನ್ನೂ ತುಂಬ ಚೆನ್ನಾಗಿರುವಂಥ ಒಂದು ದರ್ಶನ ಇದೆ. ತುಂಬ ಚೆನ್ನಾಗಿದೆ. ಇದು ಎಂಟ್ರೆನ್ಸು. ಒಳಗಡೆ ಪೂಜೆ ನಡೀತಾ ಇರುವುದನ್ನು ಕೊಟ್ಟಿದ್ದಾರೆ. ಈ ಕಡೆ ಬಂದುಬಿಟ್ರೆ ಒಳಗೆ ಹೋಗೋಕ್ಕೆ ದಾರಿ ಇದೆ. ಹಾಗೆ ನೋಡಿ, ಇದು ಪೂಜಾ ನಡೀತಾ ಇರೋವಂಥದ್ದು. ಇಲ್ಲಿ ನೋಡಿ, ಇದು ಎಲ್ಲನೂ ಬಂದುಬಿಟ್ಟು ಗೋಡೆ ಮೇಲ್ಗಡೆ ಶ್ರೀಕೃಷ್ಣನ ಒಂದು ಚರಿತ್ರೆಗಳನ್ನೆಲ್ಲ ಇಲ್ಲಿ ಬರೆದಿರೋದು. ಹಾಗೆ ಇಲ್ಲಿ ಒಳಗಡೆ ಪೂಜೆ ನಡೀತಾ ಇತ್ತು. ಅಜ್ಜ ಅವರು ಪ್ರಸಾದವನ್ನು ಕೊಡ್ತಾಯಿದ್ರು. ಸೊ ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ತಾ ಇರುವಂಥದ್ದು ಇಲ್ಲಿ. ಇದನ್ನು ಎಂಟ್ರೆನ್ಸಲ್ಲಿ ದೊಡ್ಡದಾಗಿಯೇ ಹಾಕಿಬಿಟ್ಟಿದ್ದಾರೆ. ಒಳಗಡೆ ಪೂಜಾ ಸಮಯ ಕೂಡ ಹೊರಗಡೆ ಜನರಿಗೆಲ್ಲರಿಗೂ ಕಾಣಿಸ್ಲಿ ಪೂಜೆ ಮಾಡ್ತಾ ಇರೋದಂತ. ಹಾಗೆ ಇವಾಗ ಇಲ್ಲಿ ಬಂದುಬಿಟ್ಟು ಇದು ಹೊಳೆಗೆ ಹೋಗೋಕ್ಕೆ ಅಂತ ದಾರಿ. ಇಲ್ಲಿ ತೆಂಗಿನಕಾಯಿನ ಹೊಡಿತಾರೆ. ಇದು ಬಂದು ಮೊದಲು ಹೊಳೆಗೆ ಹೋಗಿ ಇಲ್ಲಿ ದಾರಿ ಇತ್ತು. ಇವಾಗ ಅದರ ಪಕ್ಕದಲ್ಲೇ ಈ ಸೈಡಲ್ಲಿ ದಾರಿಯನ್ನು ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಚಿತ್ರೀಕರಣವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬರಹವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯವರು ಎಲ್ಲ ಒಂದೊಂದು ರೀತಿಯಲ್ಲೂ ಕೂಡ ಅದ್ಭುತವಾದ ಸಾಲುಗಳನ್ನು ಬರೆದಿರುವಂಥದ್ದು. ಹಾಗೆ ಯಾವ ನದಿ ಯಾವ ಒಂದು ರೀತಿಯಲ್ಲಿ ಇಲ್ಲಿ ಉಗಮವಾಯಿತು ಏನು ಎಲ್ಲವನ್ನು ಕೂಡ ಡಿಟೇಲಾಗಿ ಬರೆದಿದ್ದಾರೆ ಇಲ್ಲಿ. ಹಾಗೆ ನಾವಿವಾಗ ದರ್ಶನಕ್ಕೆ ಹೋಗಬೇಕಿತ್ತು. ಹಾಗೆ ಒಂದು ರೌಂಡು ಹೊಳೆಗೆ ಹೋಗಿ ಅಲ್ಲಿ ಕಾಲಿಗೆಲ್ಲ ನೀರು ಹಾಕಿಕೊಂಡು ಕಾಲನ್ನು ತೊಳೆದುಕೊಂಡು ಬಂದು ಇವಾಗ ನಾವು ದೇವರ ದರ್ಶನಕ್ಕೆ ಹೋಗಬೇಕಿತ್ತು. ಹಾಗೆ ಅಲ್ಲಿ ಹೊಳೆಯಿಂದ ಬರ್ತಾ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇಲ್ಲೆಲ್ಲ ಬಟ್ಟೆ ಸಿಗತ್ತೆ. ಇಲ್ಲೆಲ್ಲ ಬಟ್ಟೆ ಆಗಿರ್ಬೋದು, ಮತ್ತು ಏನಾದರೂ ಮಕ್ಕಳಿಗೇನಾದರೂ ಬೇಕು ಅಂತಂದರೆ ತಗೊಳ್ಬೋದು. ಇಲ್ಲಿ ಕೂಡ ಚೆನ್ನಾಗಿರೋಂಥ ಒಂದಷ್ಟು ಐಟಮ್ಸ್ಗಳು ಸಿಗತ್ತೆ. ಹಾಗೆ ಅಲ್ಲಿ ಲಾಸ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಹೊಳೆ. ನೀರಿರಲಿಲ್ಲ ಜಾಸ್ತಿಯಾಗಿ, ಹಾಗಾಗಿ ಸ್ನಾನ ಯಾರೂ ಮಾಡಲಿಲ್ಲ. ನಾವಲ್ಲಿ ರೂಮನ್ನು ಮಾಡ್ಕೊಂಡಿದ್ವಿ. ಹಾಗೆ ರೂಮಲ್ಲಿನೇ ನಾವೆಲ್ಲರೂ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಬಂದ್ವಿ. ಹಾಗೆ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿಗೆ ನಾವು ಬಂದಿರೋದು. ಇದೆಲ್ಲ ನೀರೆಲ್ಲ ತುಂಬಿಕೊಂಡಿರುತ್ತೆ. ಒಳ್ಳೆ ಒಂದು ಮಳೆ ಟೈಮಲ್ಲಿ ಇದೆಲ್ಲ ಫುಲ್ಲಾಗಿರುತ್ತೆ. ಇವಾಗ ಏನು ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ ಒಂದು ಕಲ್ಲು ಕೂಡ ಕಾಣಿಸೋದಿಲ್ಲ, ಅಷ್ಟೊಂದು ನೀರು ಬಂದುಬಿಟ್ಟಿರುತ್ತೆ. ಅಷ್ಟು ದೊಡ್ಡ ಹೊಳೆ ಇದೆ ಇದು. ನಾವು ನಿಮಗೆ ತೋರಿಸೋಣ ಅಂತ ಹೊಳೆನ ಒಂದು ವಿಡಿಯೋನ ಮಾಡಿದೆ ಅಷ್ಟೇ. ಹೊಳೆಯಲ್ಲಿ ನೀರಿರಲಿಲ್ಲ, ಹಾಗೆ ಒಂದು ಇರಲಿ ಅಂತ ವಿಡಿಯೋನ ಮಾಡಿದ್ದೆ ಇಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಬಂದು
ಇವಾಗ ಬಂದುಬಿಟ್ಟು ಇದು ದೇವಸ್ಥಾನದ ಒಳಗಡೆ ದರ್ಶನಕ್ಕೆ ಹೋಗುವಂಥ ಒಂದು ದಾರಿ. ಇಲ್ಲಿ ಎಲ್ಲರೂ ಬಟ್ಟೆನ ಜಾಸ್ತಿಯಾಗಿ ಶರ್ಟ್ಗಳನ್ನೆಲ್ಲ ತೆಗೆದುಬಿಟ್ಟು ಟವೆಲ್ಗಳನ್ನು ಹಾಕ್ಕೊಂಡಿರ್ತಾರೆ ಮೈ ಮೇಲೆ. ಹಾಗೆ ಇಲ್ಲಿನ ಒಂದು ಆಚಾರ ವಿಚಾರಗಳು ಹೀಗೆ ಇದೆ ಅಂತೆ. ಸೊ ಹಾಗಾಗಿ ಇಲ್ಲಿ ಈ ಥರ ಎಲ್ಲ ದರ್ಶನಕ್ಕೆ ಹೋಗ್ತಾರೆ. ನೋಡಿ, ಇದು ಒಳಗಡೆಯ ಒಂದು ದೇವರ ದರ್ಶನಕ್ಕೆ ಹೋಗುವಂಥದ್ದು. ಹಾಗೆ ಏನಾದರೂ ಹರಕೆಗಳಿದ್ದರೆ, ಹರಕೆ ತೀರಿಸ್ಬೇಕು ಅಂತ ಬೇಡ್ಕೊಂಡಿದ್ದರೆ ಇಲ್ಲಿ ಹರಕೆಯನ್ನು ಕೂಡ ತೀರಿಸ್ತಾರೆ. ಅಂದರೆ ಪಾದ ಹೆಜ್ಜೆ ಏನೋ ಅಂತಾರಲ್ಲ, ಅವು ಯಾವ್ಯಾವುದೋ ಒಂದಷ್ಟು ಹರಕೆಗಳಿದೆ, ಅದೆಲ್ಲ ಇಲ್ಲಿ ತೀರಿಸ್ತಾರಂತೆ. ಹಾಗೆ ಇದು ನಾವು ಕ್ಯೂವಲ್ಲಿ ನಿಂತಿರುವಂಥದ್ದು. ದರ್ಶನಕ್ಕೆ ಹೋಗ್ತಾಯಿದ್ವಿ. ಅಲ್ಲಿ ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿವರೆಗೂ ವೀಡಿಯೋನ ಮಾಡಿದ್ದೀನಿ. ಯಾಕಂದರೆ ದೇವರ ಒಂದು ವೀಡಿಯೋನ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ, ಅದಕ್ಕೋಸ್ಕರ ನಾವು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸನ್ನು ನಿಮಗೆ ತೋರಿಸಿರುವಂಥದ್ದು. ಇವಾಗ ನೋಡಿ, ಇದೆಲ್ಲ ಒಳಗಡೆ ದರ್ಶನದ ಒಂದು ಜನ ಎಲ್ಲರೂ ದರ್ಶನಕ್ಕೆ ಹೋಗಿ ಆಚೆಗೆ ಬರ್ತಾ ಇರುವಂಥದ್ದು. ಇವಾಗ ಎಲ್ಲರೂ ದರ್ಶನವನ್ನು ಮುಗಿಸ್ಕೊಂಡು ಆಚೆಗೆ ಬರ್ತಾ ಇದ್ದೀವಿ. ಹಾಗೆ ಇಲ್ಲಿ ಬಂದರೆ ಮತ್ತೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಸ್ನೇಹಿತರೆ. ಆ ಮಂತ್ರಾಕ್ಷತೆಯನ್ನು ರಾಘವೇಂದ್ರ ಸ್ವಾಮಿಯವರನ್ನು ಸ್ಮರಿಸುತ್ತಾ ನಮ್ಮ ತಲೆ ಮೇಲೆ ನಾವು ಆ ಮಂತ್ರಾಕ್ಷತೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಅದು ಕೂಡ ತುಂಬಾ ಮುಖ್ಯ. ಹಾಗೆ ಇಲ್ಲಿ ಮುಂದೆ ಬಂದುಬಿಟ್ರೆ ಮತ್ತೆ ಒಂದಷ್ಟು ದೇವರ ಒಂದಷ್ಟು ವಿಗ್ರಹಗಳನ್ನೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿಟ್ಟಿರುವಂಥದ್ದಿದೆ. ಅದನ್ನು ಕೂಡ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಇದು ದೇವಸ್ಥಾನ. ಇಲ್ಲೆಲ್ಲ ನಮ್ಮ ತಮ್ಮಂದರು ಎಲ್ಲ ಇದ್ದಾರೆ. ಹಾಗೆ ನಾವಿಲ್ಲಿ ಮಂತ್ರಾಕ್ಷತೆಯನ್ನು ಇಸ್ಕೊಳ್ಳೋಕ್ಕೆ ಅಂತ ಹೊರಟಿರೋದು. ಇಲ್ಲಿ ಮಂತ್ರಾಕ್ಷತೆ ಇಸ್ಕೊಂಡ ನಂತರ ಮುಂದೆ ಇವಾಗ ನೋಡ್ತಾ ಇರ್ಬೋದು, ಇದು ದೇವರ ಒಂದಷ್ಟು ವಿಗ್ರಹಗಳು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಇಲ್ಲಿ ತುಂಬ ಅದ್ಭುತವಾಗಿದ್ದಿರುವಂಥ ಒಂದು ಕೃಷ್ಣನ ಒಂದು ವಿಗ್ರಹವಿದೆ. ಹಾಗೆಯೇ ರಾಘವೇಂದ್ರ ಸ್ವಾಮಿಯವರಾಗಿರ್ಬೋದು, ಶ್ರೀಕೃಷ್ಣನ ಒಂದು ಮೂರ್ತಿ ಆಗಿರ್ಬೋದು, ಆನೆ ಆಗಿರಲಿ, ಎಲ್ಲವೂ ಅದ್ಭುತವಾಗಿರುವಂಥ ಒಂದಷ್ಟು ಕೆತ್ತನೆಗಳು, ಒಂದಷ್ಟು ಮೂರ್ತಿಗಳು. ಇಲ್ಲಿ ನೋಡಿ, ಶ್ರೀರಾಮನ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಶ್ರೀಕೃಷ್ಣನ ಒಂದು ವಿಗ್ರಹವಿರುವಂಥದ್ದು. ಇಲ್ಲಿ ಪರ್ಮಿಷನ್ ಇಲ್ಲ. ಸೊ ಆದರೆ ನಾನು ಯಾರಿಗೂ ಅಷ್ಟೊಂದು ಗೊತ್ತಾಗದಿರೋ ಥರ ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ಮಾಡಿಕೊಂಡಿದ್ದೆ. ಸೊ ಹಾಗಾಗಿ ಇಲ್ಲಿ ಏನಾದರೂ ಅಂತಾರೇನೋ ಅಂತ ಭಯ ಇತ್ತು. ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ವಿಡಿಯೋ ಮಾಡಬೇಕಾದ್ರೆ ಭಯ ಅನ್ನಿಸ್ತಾ ಇತ್ತು. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವಿಡಿಯೋನ ತಗೊಂಡಿದ್ದೇನೆ. ಇಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಯಾರೂ ಬೇಜಾರಾಗಬೇಡಿ. ಇಲ್ಲಿ ನೋಡಿ, ನಟರಾಜನ ಒಂದು ಮೂರ್ತಿಯನ್ನು ಮಾಡಿ ತೊಟ್ಲಲ್ಲಿಟ್ಟಿದ್ದಾರೆ. ತುಂಬ ಚೆನ್ನಾಗಿರುವಂಥ ಒಂದು ವಿಗ್ರಹಗಳ ರೂಪವನ್ನು ಇಟ್ಟಿದ್ದಾರೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಒಂದು ಮೂರ್ತಿಯನ್ನು ಇಟ್ಟಿರುವಂಥದ್ದು. ಹಾಗೆಯೇ ಇದರ ಪಕ್ಕದಲ್ಲಿ ಇನ್ನೊಂದು ಅದ್ಭುತವಾಗಿರುವಂಥ ಒಂದು ಇದನ್ನು ರೆಡಿ ಮಾಡಿರುತ್ತೆ. ಇಲ್ಲಿ ನೋಡಿ, ಈ ಒಂದು ಮಂತ್ರಾಲಯದಲ್ಲಿ ಇರುವಂಥ ದೇವಸ್ಥಾನದ ಒಂದು ಸುತ್ತಮುತ್ತಲಿನ ವಿಡಿಯೋದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಇಲ್ಲಿ ಒಂದು ಕ್ರಿಯೇಟಿವಿಟೀಸ್ ಆಗಿ ಮಾಡಿಟ್ಟಿದ್ದಾರೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬ ಅದ್ಭುತವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಅದ್ಭುತವಾಗಿರುವಂಥ ಒಂದು ದೃಶ್ಯ ಅಂತ ಹೇಳ್ಬೋದು. ಇವಾಗ ನಾವಿಲ್ಲಿ ಬಂದು ದರ್ಶನ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್.